ಬಾಸ್ ಟಿವಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸಭವಿಷ್ಯ ಕುಂಭರಾಶಿ. ಕುಂಭರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೈತನ್ಯ, ಜ್ಞಾನವೃದ್ಧಿ, ಆರ್ಥಿಕ ಅಭಿವೃದ್ಧಿ ಎಲ್ಲವೂ ಕೂಡ ಆಗುವಂತಹ ಶಿವಫಲಗಳು ಅನುಭವಿಸುವಂತಹ ಯೋಗಗಳು ಪ್ರಾಪ್ತಿಯಾಗಿದೆ. ಕುಂಭರಾಶಿಯಲ್ಲಿ ಇರತಕ್ಕಂಥ ವ್ಯಕ್ತಿಗಳಿಗೆ ಪಂಚಮದಲ್ಲಿರ್ತಕ್ಕಂತಹ ಗುರು ಪೂರ್ವ ಪುಣ್ಯವನ್ನು ವೃದ್ಧಿ ಮಾಡ್ತಾನೆ. ಪೂರ್ವ ಪುಣ್ಯ ಅಂದರೆ ಏನು? ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಕ್ಕಂತಹದ್ದು, ಮನೆಯನ್ನ ಕಟ್ಟತಕ್ಕಂತಹದ್ದು, ಗೃಹ ಪ್ರವೇಶ ಮಾಡ್ತಕ್ಕಂತಹದ್ದು, ಅಲ್ಲದೆ ಮದುವೆ ಮಾಡ್ತಕ್ಕಂಥದ್ದು, ಮದುವೆ ಆಗದೇ ಇದ್ದರೆ ಮದುವೆ ಮಾಡುವಂಥ ಯೋಗ, ಮದುವೆ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ನಾಮಕರಣ ಮಾಡುವಂಥ ಯೋಗ, ಹೀಗೆ ಶುಭಫಲಗಳು ಮನೆಯಲ್ಲಿ ನಾನಾ ವಿಧವಾಗಿರ್ತಕ್ಕಂಥ ಯಜ್ಞ, ಯಾಗ, ಹೋಮ, ಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರ ದರ್ಶನ, ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡ್ತಕ್ಕ, ಸಮುದ್ರ ಸ್ನಾನ ಮಾಡೋದು, ನದಿಗಳಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ದೂರದೇಶ ಪ್ರಯಾಣ ಮಾಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ದುಡ್ಡು ಚೆನ್ನಾಗಿ ಹರಿದು ಬರ್ತದೆ, ದುಡ್ಡು ಚೆನ್ನಾಗಿ ಬರುತ್ತೆ. ಕುಂಭರಾಶಿ, ಕುಂಭ ಅಂದರೆ ಜ್ಞಾನದ ಭಂಡಾರ, ಜ್ಞಾನ ವೃದ್ಧಿ ಆಗುತ್ತೆ, ಧನ ವೃದ್ಧಿ ಆಗತ್ತೆ, ಅಕ್ಷಯ ವೃದ್ಧಿ ಆಗುತ್ತದೆ. ಅಕ್ಷಯಾವೃದ್ಧಿ ಅಂದರೆ ಯಾವತ್ತು ಖಾಲಿ ಆಗಬಾರದು, ಆ ರೀತಿಯಲ್ಲಿ ವೃದ್ಧಿ ಆಗುವಂತಹದ್ದು, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನಿಮ್ಮ ಜೀವನದಲ್ಲಿ ಅನುಭವಿಸುವಂತಹ ಯೋಗಗಳು ಈಗ ನಿಮಗೆ ಪ್ರಾಪ್ತಿಯಾಗಿದೆ. ಶನಿ ಇದ್ದಾನೆ, 7.5 ಶನಿ, 7.5 ಶನಿ ಇದ್ದಾನೆ. ಆಲ್ರೆಡಿ ನಿಮಗೆ ಇವಾಗ 3 ವರ್ಷ ಮುಗಿದೋಗಿದೆ. ಇನ್ನೂ ಎಷ್ಟೋ ದಿವಸ, 3 ವರ್ಷ ಅಲ್ಲ, ಜಾಸ್ತಿನೇ ಮುಗಿದೋಗಿದೆ. ಯಾಕೆಂದರೆ ಈಗ ಒಂದು ಎರಡೂವರೆ ನಿಮಗೆ 4.5 ವರ್ಷ ಮುಗಿದೋಗಿದೆ. ಈಗ ಇನ್ನೊಂದು 2 ವರ್ಷ ಶನಿಯ ಪ್ರಭಾವ ಇದೆ. ಇನ್ನು 2 ವರ್ಷದಲ್ಲಿ ಶನಿ ಎಂಥ ತೊಂದರೆಗಳು ಕೊಡೋದಿಲ್ಲ. ಯಾಕೆಂದರೆ ಗುರುವಿನ ಭಾವದಲ್ಲಿರ್ತಕ್ಕಂಥವನು, ಮತ್ತೆ ಶನಿ ವಕ್ರಾಗಿ ಕುಂಭಕ್ಕೆ ಬಂದಿರೋದ್ರಿಂದ ನಿಮಗೆ ಒಳ್ಳೆಯ ಫಲಗಳು ಬರುತ್ತೆ. ಯಾಕೆಂದರೆ ಏನೇನೆಲ್ಲ ರಿಕ್ವೈರ್ಮೆಂಟ್ ಇತ್ತು ಮುಂಚೆ, ಯಾವ ಕೆಲಸಗಳು ನಿಮಗೆ ಈಗ ಸುಮಾರು ಒಂದು 4.5 ವರ್ಷಗಳಲ್ಲಿ ಯಾವುದೆಲ್ಲ ಕೆಲಸ ಆಗಿರಲಿಲ್ಲ, ಯಾವ್ಯಾವ ಕೆಲಸಗಳು ಎಷ್ಟು ಕಷ್ಟಪಟ್ಟಿದ್ರಿ, ಎಷ್ಟು ಖರ್ಚು ಮಾಡಿದ್ರಿ, ಎಷ್ಟು ಸಾಲ ಮಾಡಿದಿರಿ, ಎಷ್ಟು ಜನಕ್ಕೆ ಸಾಲ ಕೊಟ್ಟಿದ್ದೀರಿ, ಅವೆಲ್ಲ ನಿಮಗೆ ರಿಕವರಿ ಆಗುವಂತಹ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಅದರಿಂದ ನಿಮಗೆ ಮನಃಶಾಂತಿ ಸಿಗತ್ತೆ, ನಿಮಗೆ ಎಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಸಿಗತ್ತೆ. ಯಾವ್ಯಾವ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅವೆಲ್ಲ ನಿಮಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಯುತ್ತೆ. ನೀವು ಕೃಷಿ ಜಮೀನಲ್ಲಾಗದೆ ಕೃಷಿ ಉತ್ಪತ್ತಿ ಆಗುತ್ತೆ, ಅದರ ಜಮೀನಿನ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಸೈಟು, ಮನೆ, ಪ್ಲಾಟ್ ತೆಗೆದುಕೊಳ್ಳುವಂಥ ಇವಾಗ ಅದು ನಿಮ್ಗೆ ಒಳ್ಳೇದಾಗುತ್ತೆ, ಅದು ಬೆಳೀತದೆ. ಮತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡುವಂಥ ಇವಾಗ ಅವರು ಒಳ್ಳೆಯ ವಿದ್ಯಾವಂತರು, ಪ್ರಜ್ಞಾವಂತರಾಗ್ತಾರೆ. ಕುಂಭರಾಶಿಯವ್ರ ಮಕ್ಕಳು ಹೆಚ್ಚಿನದಾಗಿ ವಿಶೇಷವಾಗಿ ಅವರು ಆಗತಕ್ಕಂತಹದ್ದು ಒಂದು ಇಂಜಿನಿಯರ್ ಆಗ್ಬೋದು, ಇಲ್ಲ ಸೈಂಟಿಸ್ಟ್ ಆಗ್ಬೋದು, ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತಾರೆ. ಈ ರೀತಿಯ ಒಳ್ಳೆಯ ಒಂದು ವಿದ್ಯಾವಂತರಾಗಿ, ಜ್ಞಾನವಂತರಾಗಿ ಅವರು ಹೊರದೇಶದಲ್ಲಿ ಇದ್ದು ವಿದ್ಯಾರ್ಜನೆ ಮಾಡ್ತಕ್ಕಂಥದ್ದು, ಹೊರದೇಶಕ್ಕೆ ಹೋಗಿ ಅಲ್ಲಿ ಜಾಬ್ ಮಾಡ್ತಕ್ಕಂಥದ್ದು, ಅವರಿಗೆ ವಿದ್ಯಾರ್ಜನೆ ಮುಗಿದಿದ್ದಿರ್ತದೆ. ಇಲ್ಲ ವಿದ್ಯಾರ್ಜನೆ ಮಾಡ್ತಾ ಇದ್ರೆ, ಅಧ್ಯಯನ ಮಾಡ್ತಾ ಇದ್ರೆ, ಇಲ್ಲೇ ಒಳ್ಳೆ ವಿದ್ಯಾವಂತರಾಗಿ, ಜ್ಞಾನವಂತರಾಗಿ ಒಳ್ಳೆ ಹುದ್ದೆಯಲ್ಲಿರ್ತಕ್ಕಂಥ ಯೋಗ ಇದೆ. ಚಿಕ್ಕ ಮಕ್ಕಳಾಗಿದ್ರೆ ಒಳ್ಳೆ ವಿದ್ಯಾವಂತರಾಗಿ, ಒಳ್ಳೆ ಬುದ್ಧಿವಂತರಾಗಿ, ವಿದ್ಯಾಭ್ಯಾಸದಲ್ಲಿ ತುಂಬ ಮುಂಚೂಣಿಯಲ್ಲಿರ್ತಾರೆ, ಒಳ್ಳೆ ಓದ್ತಾರೆ, ಒಳ್ಳೆ ಚೆನ್ನಾಗಿ ಮಾರ್ಕ್ಸ್ ತಗೋತಾರೆ, ಮತ್ತೆ ಸ್ಕೂಲು ಕಾಲೇಜುಗಳಲ್ಲಿ ಹೆಸರು ತಗೋತಾರೆ. ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥವ್ರು, ಸಂಸ್ಕಾರ ಇರ್ತಕ್ಕಂಥವ್ರು ನಿಮ್ಮ ಮಕ್ಕಳಾಗಿರ್ತಾರೆ. ಒಳ್ಳೆ ಒಂದು ನಿಮ್ಮ ಮಾತನ್ನು ಹೇಳ್ಕೊಂಡು ನಡೆದುಕೊಂಡು ಹೋಗ್ತಕ್ಕಂಥವ್ರು, ಒಳ್ಳೆ ದೊಡ್ಡವರ ಮಾರ್ಗದರ್ಶನ ತೆಗೆದುಕೊಂಡು ಹೋಗ್ತಕ್ಕಂಥ ಮಕ್ಕಳು. ಆ ಮಕ್ಕಳು ನಿಮ್ಮ ಪೂರ್ವ ಪುಣ್ಯದ ಫಲ ಅಂತ ಹೇಳ್ತೀವಂತ ಮಕ್ಕಳು ಹುಟ್ಟಬೇಕು ಅಂತಂದ್ರೆ ನೀವು ತಂದೆ ತಾಯಿಗಳಂತ ಪುಣ್ಯವನ್ನು ಮಾಡಿರ್ಬೇಕು. ಆಗ ಅಂತ ಒಳ್ಳೆ ಮಕ್ಕಳು ನಿಮಗೆ ಇದ್ದಾರೆ ಅಂತ ನಾವು ಹೇಳೋದು ಬಹಳ ಸಂತೋಷದ ವಿಚಾರ. ನಮಗೆ ಬಹಳ ಖುಷಿ ಆಗ್ತದೆ. ಇಂಥವ್ರ ಮಕ್ಕಳು ಚೆನ್ನಾಗಿದ್ದಾರೆ ಅನ್ನೋದೇ ಬಹಳ ಖುಷಿ, ಇಷ್ಟು ಓದ್ತಾರೆ ಅನ್ನೋದೇ ಬಹಳ ಖುಷಿ ಆಗ್ತದೆ. ಹಾಗಾಗಿ ಕುಂಭರಾಶಿಯವರಿಗೆ ಒಳ್ಳೆಯ ಫಲಗಳಿದೆ. ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಮತ್ತೆ ಕೆಲವೊಂದಷ್ಟು ಆರ್ಥಿಕವಾಗಿ ಕೆಲಸ ಮಾಡ್ತಕ್ಕಂಥವ್ರು ಅಂದರೆ ಬ್ಯಾಂಕಿಂಗ್ ವರ್ಕ್ ಮಾಡ್ತಕ್ಕಂಥವ್ರು, ಮೀಡಿಯಾದಲ್ಲಿರ್ತಕ್ಕಂಥವ್ರು, ಸಿನಿಮಾದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ನಟರು, ಆನಂತರದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥವ್ರು ಕೆಲವು ಇದೆ. ಆದರೆ ಮತ್ತೊಂದು ವಿಚಾರವನ್ನು ಹೇಳ್ಬೇಕಂದ್ರೆ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರಿಗೆ ಸ್ವಲ್ಪ ಅಡಚಣೆ ಆಗ್ತದೆ. ಆ ನಂತರದಲ್ಲಿ ನಿಮಗೆ ರಿಯಲ್ ಎಸ್ಟೇಟ್ ಮಾಡೋರಿಗೆ ಸ್ವಲ್ಪ ಅಡಚಣೆ ಆಗ್ತದೆ. ಎಲೆಕ್ಟ್ರಾನಿಕ್ಸ್ ಇವರಿಗೆ ಸ್ವಲ್ಪ ಅಡಚಣೆ ಆಗ್ತದೆ. ಆಯಿಲ್ ಬಿಸ್ನೆಸ್ ಮಾಡೋರಿಗೆ, ಪೆಟ್ರೋಲಿಯಂ ಬಿಸ್ನೆಸ್ ಮಾಡೋರಿಗೆ ಸ್ವಲ್ಪ ಮಟ್ಟಿಗೆ ಅಡಚಣೆ, ಹಿನ್ನಡೆ ಆಗ್ಬೋದು. ಅವರು ಸ್ವಲ್ಪ ಹುಷಾರಾಗಿದ್ದು ನಿಮ್ಮ ಜಾತಕದಲ್ಲಿ ಪರಿಶೀಲನೆ ಮಾಡ್ಕೊಳ್ಳಿ. ಜಾತಕ ಚೆನ್ನಾಗಿದ್ರೆ ತೊಂದರೆ ಆಗಲ್ಲ. ಒಂದು ವೇಳೆ ತೊಂದರೆ ಇದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನು ಮಾಡ್ಕೊಳ್ಳಿ, ಅದರಿಂದ ಒಳ್ಳೆಯದಾಗುತ್ತೆ. ಕುಂಭರಾಶಿಯವರಿಗೆ ಸಾಮಾನ್ಯವಾಗಿ ಮುಕ್ಕಾಲು ಭಾಗ ಹೆಚ್ಚಿನ ಫಲ, ಒಳ್ಳೆಯ ಶುಭಫಲಗಳು ಪ್ರಾಪ್ತಿ ಆಗ್ತದೆ. ಹಾಗಾಗಿ ಅಂತ ವಿಶೇಷವಾಗಿ ತೊಂದರೆ ತೆಗೆದುಕೊಳ್ಳೋದೇನು ಬೇಡ. ಹಾಗಂತ ಮೈಮರ್ತು ಯಾವುದು ಮಾಡೋದು ಬೇಡ. ನಮಗೆ ಜಾಸ್ತಿ ಜಾಗೃತ, ಯಾವಾಗಲೂ ಕೂಡ ಜಾಗೃತರಾಗಿದ್ದು ನಮ್ಮ ಕೆಲಸ ಕಾರ್ಯದಲ್ಲಿ ಒಳ್ಳೆಯದಾಗತಕ್ಕಂಥದ್ದು, ನಮ್ಮ ಜೀವನದಲ್ಲಿ ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಹೋಗ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಒಂದು ವೇಳೆ ತೊಂದರೆಯಲ್ಲಿ ಯಾರಾದರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರವನ್ನ ಹತ್ತಿರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರ ದಿವಸ ತುಳಸಿ ಅರ್ಚನೆ ಮಾಡೋದ್ರಿಂದ ನಮ್ಮೆಲ್ಲ ಕಷ್ಟ, ನಷ್ಟ, ದುಃಖ ಪರಿಹಾರ ಆಗುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.